ಅವನು ಯುದ್ಧ ಸೋಲಾಗ್ತಿದೆ ಅಂದ ತಕ್ಷಣ ಅವನು ವಾಪಸ್ ಬಂದ. ಅಲ್ಲಿ ಕೈಗೆ ಸಿಕ್ಕಷ್ಟು ಚಿನ್ನ ಬೆಳ್ಳಿ ಏನೇನು ಸಂಪತ್ತಿತ್ತು ತುಂಬಿಕೊಂಡ ಸೀದಾ ಅವನು ಪೆನುಕೊಂಡಕ್ಕೆ ಹೋದ. ಸದಾಶಿವರಾಯರ ಹತ್ಯೆ ಕೂಡ ಆಗುತ್ತೆ ಪೆನುಕೊಂಡಕ್ಕೆ ಸಾಮ್ರಾಜ್ಯ ಶಿಫ್ಟ್ ಆದಾಗ. ಅಲ್ಲಿಂದ ಮುಂದೆ ತಿರುಮಲ ರಾಯನ ವಂಶ ಅಂದರೆ ಅಧಿಕೃತವಾಗಿ ಅರವೀಡು ವಂಶದ ಮೊದಲ ರಾಜ ತಿರುಮಲ, ಹಳೇ ರಾಮರಾಯನ ತಮ್ಮ. ಒಂದು ಅನೈತಿಕ ಒಪ್ಪಂದ ಮಾಡ್ಕೊಂಡಿದ್ದಾಳೆ, ಇದು ನಮಗಾದ ಅವಮಾನ ಅಂತ ಹೇಳಿ ಇದೇ ಚಾಂದ್ ಬೀಬಿಯನ್ನು ಕೊಲ್ತಾರೆ, ಕೊಂದು ಸಾಯಿಸ್ತಾರೆ ಸೈನಿಕರು. ಹಳೆಯ ರಾಮರಾಯರ ಸಮಾಧಿ ಅಂತ ಹೇಳಲಾಗುವ ಈ ಜಾಗದ ಮುಂದೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಹಳೆಯ ರಾಮರಾಯರ ಸಮಾಧಿ. ಇಲ್ಲಿ ಕೋಳೂರು ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಅಂದರೆ ಈ ಕಳೆದ ಸಂಚಿಕೆ ನೋಡಿದಿರೋರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದು ಕೋಳೂರು, ಇದು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಸ್ನೇಹಿತರೆ. ರಕ್ಕಸ್ತಂಗಡಿ ಯುದ್ಧ ನಡೀತಲ್ಲ, ನಾನೀಗಿರೋಂಥದ್ದು ಕೋಳೂರಿನಲ್ಲೇ ಯುದ್ಧದ ಭೀಕರವಾದ ಹೋರಾಟ ನಡೆದಂತಹ ಕೇಂದ್ರ ಸ್ಥಾನ ಕೋಳೂರು ಸ್ನೇಹಿತರೆ. ಈ ಕೋಳೂರು ಗ್ರಾಮದ ಒಂದು 5-6 ಕಿಲೋಮೀಟರ್ಗಳ ದೂರದಲ್ಲಿ ರಕ್ಕಸಗಿ ಗ್ರಾಮ, ಈ ಕಡೆಗೆ ನನ್ನ ಎಡಗಡೆ ಇರುವಂತಹ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ತಂಗಡಗಿ, ರಕ್ಕಸಗಿ ತಂಗಡಗಿ 2 ಗ್ರಾಮಗಳ ಮಧ್ಯೆ ಇರುವಂಥ ಜಾಗ ಇದು ಕೋಳೂರು ಸ್ನೇಹಿತರೆ. ಇದು ಇಲ್ಲಿದೆ ಹಳೆಯ ರಾಮರಾಯನ ಸಮಾಧಿ ಅಂತ ಹೇಳ್ತಾರೆ. ಇದಕ್ಕೊಂದು ಅಧಿಕೃತವಾದಂಥ ದಾಖಲೆ ಗೆಜೆಟಿಯರ್, ಬಿಜಾಪುರ ಗೆಜೆಟಿಯರ್ ಕೂಡ ಇದೆಯಂತೆ. ಸೊ ಸ್ನೇಹಿತರೆ, ನಾನು ಮಾತಾಡ್ತಾ ಇದ್ದೆ ಕಳೆದ ಸಂಚಿಕೆಯಲ್ಲಿ ಯುದ್ಧ ಹೇಗೆ ನಡೀತು, ಯುದ್ಧದ ಸೋಲಿಗೆ ಕಾರಣ ಏನು, ಹಳೆಯ ರಾಮರಾಯ ಮಾಡಿದ ತಪ್ಪುಗಳೇನೇನು ಅಂತೆಲ್ಲ ನಿಮಗೆ ಹೇಳ್ತಾ ಇದ್ದೆ ಸ್ನೇಹಿತರೆ. ಈಗ ಬಹಳ ಮುಖ್ಯವಾಗಿ ಸ್ನೇಹಿತರೆ, 1565 ಜನವರಿ ತಿಂಗಳಲ್ಲಿ ಯುದ್ಧ ನಡೆದು ವಿಜಯನಗರ ಸಾಮ್ರಾಜ್ಯ ಸೋತು ಡೆಕ್ಕನ್ ಸುಲ್ತಾನರು ಗೆದ್ದರು. ಸರಿ, ಆಮೇಲೆ ಏನಾಯಿತು ಅನ್ನೋ ತುಂಬ ಮುಖ್ಯವಾದಂಥ ವಿಚಾರ. ನಿಮಗೆ ಗೊತ್ತಿದೆ, ಒಬ್ಬ ರಾಜ ಅಥವಾ ಒಂದು ಸಾಮ್ರಾಜ್ಯ ಇನ್ನೊಂದು ಸಾಮ್ರಾಜ್ಯದ ಮೇಲೆ ಯುದ್ಧಕ್ಕೂ ಹೋದಾಗ ಆ ಸಾಮ್ರಾಜ್ಯ ಯಾವುದು ಸೋಲುತ್ತೆ ಅದು ಗೆದ್ದವನ ಕೈವಶ ಆಗುತ್ತೆ. ಗೆದ್ದವನು ತಾನು ಗೆದ್ದುಕೊಂಡ ಸಾಮ್ರಾಜ್ಯವನ್ನು ಆಡಳಿತ ಮಾಡ್ತಾನೆ, ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ. ವಿಜಯನಗರ ಸಾಮ್ರಾಜ್ಯ ಕೂಡ ದೊಡ್ಡದಾಗಿದ್ದ ಹಾಗೆ. ಯಾಕಂದರೆ ಹರಿಹರ ರಾಯರು ಅಥವಾ ಹಕ್ಕಾಬುಕ್ಕರು 14ನೇ ಶತಮಾನ 1336ರಲ್ಲಿ ಪುಟ್ಟದಾಗಿ ಶುರುವಾದಂತಹ ಸಾಮ್ರಾಜ್ಯ ಹೇಗೆ ಇಡೀ ದಕ್ಷಿಣ ಭಾರತ ಹಬ್ಬಿತು ಅಂತಂದರೆ ಹಾಗೆ ಯುದ್ಧಗಳನ್ನು ಮಾಡ್ತಾ ಹೋದರು, ಗೆಲ್ತಾ ಹೋದರು, ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿದರು, ತಮಿಳ್ನಾಡಿಗೆ ಹೋದರು, ಇವತ್ತಿನ ತಮಿಳ್ನಾಡಿಗೆ, ಆಂಧ್ರಕ್ಕೆ ಹೋದರು, ಈ ಕಡೆ ಕರಾವಳಿಗೆ ಬಂದರು, ಕನ್ಯಾಕುಮಾರಿವರೆಗೂ ಹೋದರು, ಕೇರಳಕ್ಕೆ ಹೋದರು. ಹೀಗೆ ಇಡೀ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತವನ್ನು ಗೆದ್ದುಕೊಂಡ್ರು, ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡು ಅಲ್ಲಿಂದ ಆಡಳಿತ ಮಾಡ್ತಿದ್ರು. ದ ಕ್ಯಾಪಿಟಲ್ ಸಿಟಿ ವಾಸ್ ವಿಜಯನಗರ, ಇವತ್ತಿನ ಹಂಪಿ. ಓಕೆ, ಅದು ನಿಮಗೆ ಗೊತ್ತಿದೆ. ಆದರೆ ಇದೇ ಡೆಕ್ಕನ್ ಸುಲ್ತಾನರು ತಾವು ಗೆದ್ದಂತಹ ಅಥವಾ ತಾವು ಸೋಲಿಸಿದಂತಹ ವಿಜಯನಗರ ಸಾಮ್ರಾಜ್ಯವನ್ನು ಆಳಬೇಕಿತ್ತಲ್ಲ, ಯಾಕೆ ಆಳಲಿಲ್ಲ? ಹೌದು, ಭಾಳ ಸತ್ಯವಾದ ವಿಚಾರ ಏನು ಅಂದರೆ, ಡೆಕ್ಕನ್ ಸುಲ್ತಾನರು ತಾವು ಗೆದ್ದಂತಹ ವಿಜಯನಗರವನ್ನು ಆಳಲೇ ಇಲ್ಲ. ಅವರು ಯಾಕೆ? ಈ ಯಕ್ಷ ಪ್ರಶ್ನೆ ಭಾಳ ಕಾಡುತ್ತೆ, ಯಾಕೆ ಆಳಲಿಲ್ಲ ಇವರು ಅಂತಂದರೆ, ಮೊಟ್ಟ ಮೊದಲ ಕಾರಣ ಇರೋವಂಥದ್ದು ಸ್ನೇಹಿತರೆ, ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಲಿಕ್ಕೆ ಡೆಕ್ಕನ್ ಸುಲ್ತಾನರು ಏನು ಒಂದು ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಅಂದರೆ ಒಂದು ಒಕ್ಕೂಟ ಮಾಡ್ಕೊಂಡಿದ್ರಲ್ಲ, ಸುಲ್ತಾನರ ಒಕ್ಕೂಟ, ಆ 4 ಅಥವಾ 5 ಜನರ ಸಾಮ್ರಾಜ್ಯದ ಒಕ್ಕೂಟ, ಬಿಜಾಪುರ, ಬೀದರ್, ಬೇರಾರ್, ಅಹಮದ್ ನಗರ್, ಗೋಲ್ಕೊಂಡ, ಈ 5 ಜನ ಸುಲ್ತಾನರು ಯುದ್ಧ ಮುಗಿದ ನಂತರ ಮತ್ತೆ ಅವರಲ್ಲಿ ಇದ್ದಂತಹ ಹಳೆಯ ಒಡಕುಗಳು ಮೂಡಿ ಆ ಮೈತ್ರಿ ಒಡೆದೋಯ್ತು. ಆ ಮೈತ್ರಿ ಮುಂದುವರಿಲಿಲ್ಲ. ಅವ್ರು ಮತ್ತೆ ತಮ್ಮ ಜಾಗಗಳಿಗೋಸ್ಕರ ಹೊಡೆದಾಡೋಂಥದ್ದು ಈ ಹಂತಕ್ಕೆ ಬಂದುಬಿಟ್ರು. ಹಾಗಾಗಿ ಗೆದ್ದಂಥ ವಿಜಯನಗರವನ್ನು ಯಾರು ಆಳಬೇಕು ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಆಯಿತು. ಅದು ಒಂದು ಕಾರಣ. ಎರಡನೇ ಕಾರಣ, ಕೃಷ್ಣಾ ನದಿನ ಉದಾಹರಣೆ, ಬಿಜಾಪುರದ ಆದಿಲ್ ಶಾಹಿ ಏನಾದರೂ ವಿಜಯನಗರವನ್ನು ಆಳ್ತಾನೋ, ಅಥವಾ ಅಹಮದ್ ನಗರದ ನಿಜಾಮ್ ಶಾಹಿ ಆಳ್ತಾನೆ, ಅಥವಾ ಗೋಲ್ಕೊಂಡದ ಕುತುಬ್ ಶಾಹಿ ಆಳ್ತಾನೆ, ಅಥವಾ ಬೀದರ್ನ ಬರೀ ಶಾಹಿಗಳು ಆಳ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರಿಗೂ ವಿಜಯನಗರಕ್ಕೂ ತುಂಬ ದೂರ. ಜೊತೆಗೆ ನದಿಯನ್ನು ದಾಟಿ ಬಂದು ಆಳ್ವಿಕೆ ಮಾಡೋದು ಹೇಗೆ, ಸಾಮಂತರ ನಿಟ್ಟರೆ ನಿರ್ವಹಿಸೋದು ಹೇಗೆ, ಅದೊಂದು ದೊಡ್ಡ ಸಮಸ್ಯೆ ಇತ್ತು. ಮತ್ತು ಸಾಂಸ್ಕೃತಿಕವಾಗಿ ಇಡೀ ಹಳೆಯ ವಿಜಯನಗರ ಸಾಮ್ರಾಜ್ಯ ಬೇರೆ ರೂಪದಲ್ಲೇ ಇತ್ತು, ಇವರ ಸಾಂಸ್ಕೃತಿಕತೆ ಬೇರೆ ಇತ್ತು. ಹಾಗಾಗಿ ಇದು ನಮ್ಗೆ ನಿರ್ವಹಿಸೋಕ್ಕಾಗಲ್ಲ ಅಂತ ಅವ್ರಿಗೆ ಅನಿಸಿರ್ಬೇಕು. ಮೂರನೇ ಮುಖ್ಯ ಕಾರಣ ಸ್ನೇಹಿತರೆ, ಇಲ್ಲಿ ಅವ್ರಿಗೆ ಈ ಡೆಕ್ಕನ್ ಸುಲ್ತಾನರಿಗೆ ಇನ್ನೊಂದು ತಲೆನೋವು ಶುರುವಾಗಿತ್ತು. ಅದು ದೆಹಲಿ ಸುಲ್ತಾನರ ದಾಳಿಗಳು. ಇಲ್ಲಿ ಯುದ್ಧ ಗೆದ್ದ ನಂತರ ದೆಹಲಿ ಸುಲ್ತಾನರು ಈ ಡೆಕ್ಕನ್ ಸುಲ್ತಾನರ ಮೇಲೆ ದಾಳಿಗಳನ್ನು ಶುರು ಮಾಡ್ತಾರೆ. ಈ ಡೆಕ್ಕನ್ ಸುಲ್ತಾನರಿಗೆ ತಮ್ಮ ಸಾಮ್ರಾಜ್ಯಗಳನ್ನು ಉಳಿಸ್ಕೊಳ್ಳೋದೇ ದೊಡ್ಡ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಇವರು ಇದನ್ನು ಉಪೇಕ್ಷೆ ಮಾಡಿದರು. ಇದಾಯಿತು. ಜೊತೆಗೆ 4ನೇ ಮುಖ್ಯ ಕಾರಣ, ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ದಂತಹ, ಪಾಳೆಗಾರರಾಗಿದ್ದಂಥ ಎಷ್ಟೋ ಅರಸರುಗಳು, ಸಣ್ಣ ಸಣ್ಣ ಪಾಳೆಯ ಪಟ್ಟುಗಳು ಸ್ವತಂತ್ರವಾದವು, ಇಂಡಿಪೆಂಡೆಂಟಾಗಿ ಸಾಮ್ರಾಜ್ಯವನ್ನು ಘೋಷಿಸಿಕೊಂಡವು. ಕೆಲವು ದೊಡ್ಡ ಸಾಮ್ರಾಜ್ಯವಾಗಿ ಕೂಡ ಬೆಳೆದು, ಉದಾಹರಣೆಗೆ ನಮ್ಮ ಇವತ್ತಿನ ಮೈಸೂರು ಸಾಮ್ರಾಜ್ಯ, ಮೈಸೂರು ಒಡೆಯರ್ ಡೈನಾಸ್ಟಿ ಸ್ನೇಹಿತರೆ. ಹೌದು, ಮೈಸೂರು ಒಡೆಯರು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದಂಥವರು. ಯುದ್ಧದ ನಂತರ, ಯುದ್ಧದಲ್ಲಿ ವಿಜಯನಗರ ಸೋತ ನಂತರ ಅವರು ಸ್ವತಂತ್ರರಾಗಿ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸ್ಕೊಂಡಂಥವ್ರು. ನಮ್ಮ ಕೆಳದಿಯ ನಾಯಕರು, ಆಮೇಲೆ ನಮ್ಮ ಚಿತ್ರದುರ್ಗದ ಮದಕರಿ ನಾಯಕರು, ಹೀಗೆ ಆಮೇಲೆ ತಮಿಳುನಾಡು ತಂಜಾವೂರಿನ ಅರಸರು ಅವರೆಲ್ಲರೂ ಇಂಡಿಪೆಂಡೆಂಟ್ ಆದರು. ಹಾಗಾಗಿ ಅವರ ಬೆಂಬಲ ಸುಲ್ತಾನರಿಗೆ ಸಿಗಲಿಲ್ಲ. ಹಾಗಾಗಿ ಈ ನಾಡನ್ನು ಸುಲ್ತಾನರು ಆಳೋಕ್ಕಾಗಲಿಲ್ಲ ಅನ್ನೋದು ಸತ್ಯವಾದಂಥ ಮಾತು.
ಅದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಉದ್ಭವಿಸೋದು, ವಿಜಯನಗರ ಸಾಮ್ರಾಜ್ಯ 1565ರಲ್ಲಿ ಅಂತ್ಯ ಆಗೋಯ್ತೆ. ಹಾಂ, ಬಹಳ ಜನರ ತಪ್ಪು ಕಲ್ಪನೆ ಇದು. 1565ರಲ್ಲಿ ಯುದ್ಧ ಆಗಿ ವಿಜಯನಗರ ಸಾಮ್ರಾಜ್ಯ ಸೋಲ್ತು. ಆದರೆ ಸುಲ್ತಾನರು ಈ ನಾಡನ್ನು ಆಳಲಿಲ್ಲ. ಆದರೆ ಆ ಸಾಮ್ರಾಜ್ಯ ಮುಂದುವರಿತು. ಎಲ್ಲಿ? ಅಳಿಯ ರಾಮರಾಯನ ತಮ್ಮಂದರು ಇಬ್ಬರಿದ್ದರು, ಒಬ್ಬ ವೆಂಕಟಾದ್ರಿ, ಇನ್ನೊಬ್ಬ ತಿರುಮಲ. ಅಳಿಯ ರಾಮರಾಯರಂತೂ ಸತ್ರು ಯುದ್ಧದಲ್ಲಿ. ಆತನ ತಲೆಯನ್ನು ಅಹಮದ್ ನಗರದ ನಿಜಾಮ್ ಶಾಹಿ ಹಾರಿಸಿದ. ತಲೆಯನ್ನು ತಗೊಂಡೋಗಿ ಅಹಮದ್ ನಗರದ ಕೋಟೆಗೆ ಕಟ್ಟಿ ಜನವೀಕ್ಷಣೆಗೆ ಇಟ್ಟುಬಿಟ್ಟ. ಆತನ ದೇಹವನ್ನು ತಂದು ಇಲ್ಲಿ ಮಣ್ಣು ಮಾಡಿದರು. ಅಳಿಯ ರಾಮರಾಯಂದು ಅಂತ ಕೂಡ ಹೇಳ್ತಾರೆ, ಇದೊಂದು ಸಮಾಧಿ ಅಂತ. ಹಾಗೆ ಅಳಿಯ ರಾಮರಾಯ ಸತ್ತ. ಆತನ ತಮ್ಮ ವೆಂಕಟಾದ್ರಿ ಕೂಡ ಯುದ್ಧದಲ್ಲಿ ಸತ್ತ ಅಥವಾ ಗಾಯಗೊಂಡ ಅಥವಾ ಆತ ಕಣ್ಮರೆಯಾದ ಅಂತ ಅನೇಕ ಇತಿಹಾಸಕಾರರು ನಂಬ್ತಾರೆ. ಆದರೆ ತಿರುಮಲ ಉಳಿದ, ಆತನ ಕೊನೆಯ ತಮ್ಮ ತಿರುಮಲ ಉಳಿದ. ಅವನು ಯುದ್ಧದಲ್ಲಿ ಭಾಗವಹಿಸಿದ್ದ, 1565ರ ಯುದ್ಧದಲ್ಲಿ ಭಾಗವಹಿಸಿದ್ದ. ಅವನು ಯುದ್ಧ ಸೋಲಾಗ್ತಿದೆ ಅಂದ ತಕ್ಷಣ ಅವನು ವಾಪಸ್ ಬಂದ ವಿಜಯನಗರ ಸಾಮ್ರಾಜ್ಯಕ್ಕೆ, ಕ್ಯಾಪಿಟಲ್ ಸಿಟಿಗೆ ವಾಪಸ್ ಬಂದ. ಅಲ್ಲಿ ಕೈಗೆ ಸಿಕ್ಕಷ್ಟು ಚಿನ್ನ ಬೆಳ್ಳಿ ಏನೇನು ಸಂಪತ್ತಿತ್ತು ತುಂಬಿಕೊಂಡ. ಆಗ ಆಳ್ತಿದ್ದಂತಹ ಸಿಂಹಾಸನದ ಮೇಲೆ ಕೈಗೊಂಬೆಯಾಗಿ ಕೂತಿದ್ದಂತಹ ನಾಮಕಾವಸ್ಥೆ ರಾಜ ಆಗಿದ್ದಂತಹ ಸದಾಶಿವರಾಯನನ್ನು ಕರ್ಕೊಂಡ. ಸೀದಾ ಅವನು ಪೆನುಕೊಂಡಕ್ಕೆ ಹೋದ. ಪೆನುಕೊಂಡ ಇವತ್ತು ಆಂಧ್ರದಲ್ಲಿದೆ, ನಿಮಗೆ ಗೊತ್ತಿದೆ. ಪೆನುಕೊಂಡ ಗೂಗಲ್ ಮಾಡಿ ಚೆಕ್ ಮಾಡಿ. ಪೆನುಕೊಂಡಕ್ಕೆ ಹೋದ. ಯಾಕಂದರೆ ಪೆನುಕೊಂಡ ಕೂಡ ಆಗ ಇವರ ಸಾಮ್ರಾಜ್ಯಕ್ಕೆ ಒಳಪಡ್ತಿತ್ತು, ವಿಜಯನಗರ ಸಾಮ್ರಾಜ್ಯಕ್ಕೆ. ಪೆನುಕೊಂಡಕ್ಕೆ ಹೋದ. ಅಲ್ಲಿಂದ ಆಳ್ವಿಕೆ ಶುರು ಮಾಡಿದ ತಿರುಮಲ. ಬರೀ ಪುಟ್ಟ ಜಾಗವನ್ನು ಪೆನುಕೊಂಡ, ಚಂದ್ರಗಿರಿ, ಮಧುರೈ ಈ ಕೆಲವು ಭಾಗಗಳನ್ನು ಮಾತ್ರ ಆಳ್ಲಿಕ್ಕೆ ಶುರು ಮಾಡಿದ. ಇಡೀ ದೊಡ್ಡ ಜಾಗವನ್ನು ಆತನಿಗೆ ನಿಭಾಯಿಸೋಕ್ಕಾಗಲಿಲ್ಲ, ಬಿಟ್ಟ ಅವನು. ಸದಾಶಿವರಾಯರ ಹತ್ಯೆ ಕೂಡ ಆಗುತ್ತೆ ಪೆನುಕೊಂಡಕ್ಕೆ ಸಾಮ್ರಾಜ್ಯ ಶಿಫ್ಟ್ ಆದಾಗ. ಅಲ್ಲಿಂದ ಮುಂದೆ ತಿರುಮಲ ರಾಯನ ವಂಶ, ಅಂದರೆ ಅಧಿಕೃತವಾಗಿ ಅರವೀಡು ವಂಶ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಕೊನೆಯ ವಂಶಗಳಲ್ಲಿ ಅರವೀಡು ವಂಶ ಪ್ರಮುಖವಾದಂಥದ್ದು. ಕೊನೆಯ ವಂಶ ಅದು. ಅರವೀಡು ವಂಶದ ಮೊದಲ ರಾಜ ತಿರುಮಲ, ಅಳಿಯ ರಾಮರಾಯನ ತಮ್ಮ. ಅವನ ನಂತರ ಅನೇಕರು ಬಂದರು. ಸುಮಾರು 85 ವರ್ಷ ಆ ಸಾಮ್ರಾಜ್ಯ ಮುಂದುವರಿತು. ಪೆನುಕೊಂಡ ಕ್ಯಾಪಿಟಲ್ ಸಿಟಿ ಮಾಡ್ಕೊಂಡ್ರವರು. ದಿನೇ ಸಾಮ್ರಾಜ್ಯ ಕ್ಷೀಣಿಸ್ತಾ ಬಂತು. 1646ರಲ್ಲಿ ಈ ಸಾಮ್ರಾಜ್ಯ ಅರವೀಡು ವಂಶ ಕೂಡ ಮುಗಿದು ಹೋಗುತ್ತೆ ಸ್ನೇಹಿತರೆ. ಮತ್ತೆ ಸುಲ್ತಾನರೇ ಬಂದು ಇವ್ರ ಮೇಲೆ ದಾಳಿ ಮಾಡಿ ಆ ಇಡೀ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ತಾರೆ. 1646 ಅಂದರೆ 17ನೇ ಶತಮಾನದಲ್ಲಿ ಒಟ್ಟು ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಪುಟಗಳಿಗೆ, ಸುವರ್ಣಾಕ್ಷರದ ಇತಿಹಾಸದ ಪುಟಗಳಿಗೆ ಅಂತಿಮ ತೆರೆ ಬೀಳುತ್ತೆ. ಆ ಪುಸ್ತಕ ಅಲ್ಲಿಗೆ ಮುಗಿಯುತ್ತೆ, ನಮ್ಮ ವಿಜಯನಗರ ಸಾಮ್ರಾಜ್ಯದ ಕಥೆ. ಹಾಗಾಗಿ ಸ್ನೇಹಿತರೆ, ಇದು ಒಟ್ಟಾರೆ ವಿಜಯನಗರ ಸಾಮ್ರಾಜ್ಯ ಕೊನೆಗೊಂಡಂತಹ ಕಥೆ ನೀವು ಕೇಳಿದಂಥದ್ದು. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ ನಾನು ಕೇಳಬೇಕು ನಿಮಗೆ. ಚಾಂದ್ ಬೀಬಿ ಕತೆ ಹೇಳ್ತಾ ಇದ್ದೆ. ಬಹಳ ಇಂಟ್ರೆಸ್ಟಿಂಗ್ ಹೆಣ್ಮಗಳು ಚಾಂದ್ ಬೀಬಿ ಅಹಮದ್ ನಗರದ ಸುಲ್ತಾನ ನಿಜಾಮ್ ಶಾಹಿಯ ಮಗಳು. ಆಕೆ ಆಗಲೇ ಯುದ್ಧ ನೀತಿಯನ್ನೆಲ್ಲ ಬಲ್ಲವಳು, ಯುದ್ಧದಲ್ಲಿ ತರಬೇತಿ ಪಡ್ಕೊಂಡಿದ್ದಂಥವಳು, ಯುದ್ಧಗಳಲ್ಲಿ ಭಾಗವಹಿಸ್ತಿದ್ದಂಥ ಹೆಣ್ಮಕ್ಳು. 5 ಭಾಷೆ ಪಂಡಿತೆ, ಪಂಚಭಾಷಾ ಪಂಡಿತೆ ಆಕೆಗೆ. ಪರ್ಷಿಯನ್ ಬರ್ತಿತ್ತು, ಉರ್ದು ಬರ್ತಿತ್ತು, ಕನ್ನಡ ಬರ್ತಿತ್ತು, ಮರಾಠಿ ಬರ್ತಿತ್ತು, ಹೀಗೆ 5 ಭಾಷೆ ಬರ್ತಿತ್ತು ಆಕೆಗೆ. ತುಂಬ ಬುದ್ಧಿವಂತ ಹೆಣ್ಣುಮಗಳು, ವೀರಳು, ಶೂರಳು. ಅವಳು ಅಲಿ ಆದಿಲ್ ಶಾಹನ ಪತ್ನಿಯಾಗಿ ಬಂದದಕ್ಕೋಸ್ಕರ ಎಲ್ಲ ಸುಲ್ತಾನರಲ್ಲೂ ಒಗ್ಗಟ್ಟು ಮೂಡಿ ಮೈತ್ರಿ ಮಾಡಿಕೊಂಡು 5 ಜನ ಸುಲ್ತಾನರು ಎದ್ದು ಬಂದು ವಿಜಯನಗರದ ಮೇಲೆ ಯುದ್ಧ ಮಾಡಿದರು, ವಿಜಯನಗರವನ್ನು ಸೋಲಿಸಿದರು. ಚಾಂದ್ ಬೀಬಿ ಏನಾದ್ಲು ಕೊನೆಗೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಚಾಂದ್ ಬೀಬಿ ತನ್ನ ಗಂಡ ಅಲಿ ಆದಿಲ್ ಶಾ ಸತ್ತ ನಂತರ ತನ್ನ ಮಗು ಇನ್ನೂ ಚಿಕ್ಕದಿರುತ್ತೆ, ಅದನ್ನು ರಾಜನನ್ನಾಗಿ ಮಾಡಿ ತಾನು ರೆಜೆಂಟ್ ರಾಣಿ ಆಗ್ತಾಳವಳು. ರೆಜೆಂಟ್ ಇವತ್ತು ಗಮನಿಸ್ತೀರಿ. ಉದಾಹರಣೆಗೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೂ ಕೂಡ ಅವ್ರ ತಾಯಿ ರೆಜೆಂಟ್ ಆಗಿದ್ದರು ಮೈಸೂರಿನಲ್ಲಿ. ಸೊ ಅದೇ ರೀತಿ ಚಾಂದ್ ಬೀಬಿ ಆಗಲೇ 1565 ಯುದ್ಧದ ನಂತರವೇ ರೆಜೆಂಟ್ ರಾಣಿಯಾಗಿ ತನ್ನ ಮಗುವನ್ನು ಸಿಂಹಾಸನದ ಮೇಲೆ ಕೂರಿಸಿ ಆಳ್ವಿಕೆ ಮಾಡಿದಂತಹ, ಆ ಬಿಜಾಪುರ ಸಂಸ್ಥಾನವನ್ನು ಆಳ್ವಿಕೆ ಮಾಡಿದಂಥ ಹೆಣ್ಣುಮಗಳು ಚಾಂದ್ ಬೀಬಿ ಹೀಗಿದ್ದಾಗ ವಿಜಯನಗರದ ಯುದ್ಧ ಮುಗಿದ ಸುಮಾರು ಒಂದು 30 ವರ್ಷಕ್ಕೆ ಆಕೆಯ ತವರು ಮನೆ ಅಂದರೆ ಅಹಮದ್ ನಗರದ ಕೋಟೆ ಮೇಲೆ ಅಕ್ಬರನ ಸೈನ್ಯ ಬರುತ್ತೆ. ಅಕ್ಬರ್ ಆತನ ಮಗನನ್ನು ಕಳಿಸ್ತಾನೆ. ಆತನ ಮಗ ತನ್ನ ಸೈನ್ಯವನ್ನು ಕರ್ಕೊಂಬಂದು ಅಹಮದ್ ನಗರದ ಕೋಟೆ ಮೇಲೆ ಮುತ್ತಿಗೆ ಹಾಕ್ತಾನೆ. ಆದರೆ ಅಹಮದ್ ನಗರ ಚಾಂದ್ ಬೀಬಿಯ ತವರು ಮನೆ ಯಾರು ದಿಕ್ಕಿಲ್ದಿರೋ ಥರ ಆಗಿರುತ್ತೆ. ಯಾಕಂದರೆ ಅಲ್ಲೂ ಕೂಡ ಆಡಳಿತದಕ್ಕೆ ಅಥವಾ ಸಿಂಹಾಸನದ ಮೇಲೆ ಕಣ್ಣು ಹಾಕಿ ತುಂಬ ಒದ್ದಾಟಗಳು, ಆಂತರಿಕ ಜಗಳಗಳು ನಡೀತಿದ್ದಂಥ ಕಾಲದಲ್ಲಿ ಸೈನಿಕರನ್ನ ಹುರಿದುಂಬಿಸಿ ಯುದ್ಧಕ್ಕೆ ಸನ್ನದ್ಧ ಮಾಡೋರು ಯಾರೂ ಇರಲ್ಲ. ಆಗ ಅದರ ಮುಂದಾಳತ್ವ ತಗೊಂಡು ಮುನ್ನುಗ್ಗಿ ಹೋಗಿ ನಿಂತು ಸೈನಿಕರನ್ನ ಹುರಿದುಂಬಿಸಿದ್ದೇ ಇದೇ ಚಾಂದ್ ಬೀಬಿ. ಈ ಚಾಂದ್ ಬೀಬಿ ಹೋಗ್ತಾಳೆ, ಬಿಜಾಪುರದಿಂದ ಅಹಮದ್ ನಗರಕ್ಕೆ ಹೋಗ್ತಾಳೆ. ತಾನು ಯುದ್ಧದ ಕವಚವನ್ನೆಲ್ಲ ಹಾಕ್ಕೊಂಡು ಸೈನಿಕರಿಗೆ, ನಾನು ಹೋಗ್ತಾ ಇದ್ದೀನಿ ಯುದ್ಧಕ್ಕೆ, ನೀವು ಬಂದರೆ ಬನ್ನಿ, ಬಿಟ್ಟರೆ ಬಿಡಿ ಅಂತ ಸೈನಿಕರಿಗೆ ಹೇಳಿದಾಗ ಸೈನಿಕರು ನಮಗೊಬ್ಬ ನಾಯಕಿ ಸಿಕ್ಕಲು ಅಂತ ಹೇಳಿ ಎದ್ದು ಬಂದು ಯುದ್ಧ ಮಾಡಿದಂತಹ ಇತಿಹಾಸ ಕೂಡ ಇದೆ. ಅಕ್ಬರನ ಮಗ ತನ್ನ ಸೈನ್ಯವನ್ನು ಕಟ್ಕೊಂಡು ಅಹಮದ್ ನಗರದ ಕೋಟೆಗೆ 5 ಕಡೆಯಿಂದ ಮದ್ದುಗುಂಡು ಇಟ್ಟು ಸಿಡಿಸೋಕೆ ಪ್ರಯತ್ನ ಪಟ್ಟಾಗ ಒಂದು ಮದ್ದು ಸಿಡಿದು ಕೋಟೆ ಒಂದು ಭಾಗ ಬಿದ್ದೋಗುತ್ತೆ. ಆದರೆ ಅಹೋರಾತ್ರಿ ಕೆಲಸ ಮಾಡಿ ಸಾವಿರಾರು ಸೈನಿಕರನ್ನ ಕಟ್ಟಿಕೊಂಡು ಇಡೀ ಕೋಟೆಯನ್ನು ಮರುನಿರ್ಮಿಸಿ ಕೋಟೆಯನ್ನು ಉಳಿಸ್ಕೊಂಡ ಹೆಣ್ಮಗಳು ಇದೇ ಚಾಂದ್ ಬೀಬಿ. ಅದರ ದುರಂತ ಏನು ಗೊತ್ತಾ ಇತಿಹಾಸದಲ್ಲಿ?
ಯುದ್ಧ ಒಂದು ಸಂಧಾನದ ಜೊತೆಗೆ ಮುಗಿದೋಗುತ್ತೆ. ಕೆಲವು ಭಾಗಗಳನ್ನು ಅಹಮದ್ನಗರಕ್ಕೆ ಸೇರಿದ ಕೆಲವು ಭಾಗಗಳನ್ನು ಅಕ್ಬರನ ಆಸ್ಥಾನಕ್ಕೆ ಬಿಡಬೇಕು ಅಂತ ಹೇಳಿ ಒಪ್ಪಂದ ಆಗಿ ಯುದ್ಧ ಕೊನೆಗೊಳ್ಳುತ್ತೆ. ಆಗ ಇದೇ ಅಹಮದ್ನಗರದ ಸೈನಿಕರು ಸಿಟ್ಟಿಗೆದ್ದು ಈಕೆ ಅಕ್ಬರನ ಜೊತೆಗೆ ಒಂದು ಅನೈತಿಕ ಒಪ್ಪಂದ ಮಾಡ್ಕೊಂಡಿದ್ದಾಳೆ, ಇದು ನಮಗಾದ ಅವಮಾನ ಅಂತ ಹೇಳಿ ಇದೇ ಚಾಂದ್ ಬೀಬಿಯನ್ನು ಕೊಲ್ತಾರೆ, ಕೊಂದು ಸಾಯಿಸ್ತಾರೆ ಸೈನಿಕರು. ಆಕೆಯದ್ದೇ ಸೈನಿಕರು ಅನ್ನೋದು ದುರಂತ ಕಥೆ. ಈ ಥರ ಸಾಲು ಸಾಲು ದುರಂತಗಳು ನಿಮಗಾಗಲೇ ಹೇಳಿದೆ. ಸಲಕಂ ತಿಮ್ಮ ಸ್ವತಃ ಕೃಷ್ಣದೇವರಾಯರ ತಮ್ಮ ಅಚ್ಯುತರಾಯರ ಬಾಮೈದ, ಅಂದರೆ ಅಚ್ಯುತರಾಯರ ಹೆಂಡತಿಯ ತಮ್ಮ. ಆತ ಇವರು ಮದುವೆ ಆದ ಕಾರಣಕ್ಕೆ ಅಕ್ಕನ ಜೊತೆಗೆ ಬಂದಂಥ ಒಬ್ಬ ಹುಡುಗ ನನಗೆ ಈ ಸಿಂಹಾಸನ ಬೇಕು ಅಂತ ಹೇಳಿ ಹೇಗೆ ತನ್ನ ಸ್ವಂತ ಅಕ್ಕನ ಮಗನನ್ನು ಸಿಂಹಾಸನಕ್ಕೋಸ್ಕರ ಕೊಲ್ಲಿಸ್ದ. ಕೃಷ್ಣದೇವರಾಯರ ಮಗ ಬರೀ 6 ವರ್ಷದ ಮಗನನ್ನು ಯಾರು ಕೊಂದರು ಸಿಂಹಾಸನಕ್ಕೋಸ್ಕರ? ನೋಡಿ, ಸಿಂಹಾಸನಕ್ಕೋಸ್ಕರ ಎಷ್ಟೆಲ್ಲ ಹೋರಾಟಗಳು. ಅಳಿಯ ರಾಮರಾಯರು 3 ಸಲ ನನಗೆ ಸಿಂಹಾಸನದ ಅವಕಾಶ ತಪ್ಪು ಹೋಯಿತು ಅಂತ ಹೇಳಿ ಹೇಗೆ ಅವರು ತಮ್ಮ ದುರಂತ ಅಂತ್ಯವನ್ನು ಕಂಡುಕೊಂಡರು, ಇದೆಲ್ಲ ಚರಿತ್ರೆಗಳಲ್ಲಿ ಇದ್ದಾವೆ. ಒಟ್ಟಾರೆ ಇದು ಸ್ನೇಹಿತರೆ ವಿಜಯನಗರದ ಮತ್ತು ಸುಲ್ತಾನರ ನಡುವೆ ನಡೆದಂತಹ ತಾಳಿಕೋಟೆ ಕದನದ ವಿವರಗಳು. ಈ ಮಧ್ಯೆ ಬಹಮನಿಗಳ ಬಗ್ಗೆ ಮತ್ತು ಬಹಮನಿ ಸುಲ್ತಾನರ ಬಗ್ಗೆ ಒಂದಷ್ಟು ಮಾಹಿತಿ ಹೇಳೋದು ಉತ್ತಮ ಅನಿಸ್ತಾ ಇದೆ. ಕೃಷ್ಣಾ ನದಿಯ ದಕ್ಷಿಣದಲ್ಲಿ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಅಥವಾ ಕನ್ನಡ ಸಾಮ್ರಾಜ್ಯ, ಅದರ ಒರಿಜಿನಲ್ ಹೆಸರು ವಿಜಯನಗರ, ಅದರ ಕ್ಯಾಪಿಟಲ್ ಸಿಟಿ. ನಾವೆಲ್ಲರೂ ಕನ್ನಡ ಸಾಮ್ರಾಜ್ಯ ಅಂತ ಬಳಸೋಣ. ಕನ್ನಡ ಸಾಮ್ರಾಜ್ಯ ಶುರುವಾಯಿತು. ಅದೇ ಮುಂದೆ ದೊಡ್ಡದಾಗಿ ಇಡೀ ದಕ್ಷಿಣ ಭಾರತವನ್ನು ಆಳ್ತು. ಕೃಷ್ಣಾ ನದಿಯ ಮೇಲ್ಗಡೆಗೆ ಅಂದರೆ ಉತ್ತರ ಭಾಗಕ್ಕೆ ಬಹಮನಿಗಳ ಸಾಮ್ರಾಜ್ಯ, ಕನ್ನಡ ಸಾಮ್ರಾಜ್ಯ ಶುರುವಾದ 11 ವರ್ಷಗಳ ನಂತರ ಶುರುವಾಯಿತು. ಇಲ್ಲಿ 1336ಕ್ಕೆ ವಿಜಯನಗರದಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಈ ಕಡೆಗೆ ಬಹಮನಿಗಳ ಸಾಮ್ರಾಜ್ಯ 1347ರಲ್ಲಿ ಶುರುವಾಯಿತು. ಅದರ ಸ್ಥಾಪಕ ಹಸನ್ ಗಂಗು ಬಹಮನಿ, ಅನೇಕರು ಗೊತ್ತಿರ್ಬೋದು. ಹಸನ್ ಗಂಗು ಬಹಮನಿ ಸಾಮ್ರಾಜ್ಯದ ಸ್ಥಾಪಕ. ಯಾಕೆ ಶುರುವಾಯಿತು, ಹೇಗೆ ಶುರುವಾಯಿತು ಅಂತ ನೋಡಿದ್ರೆ, ಇದು ನಾನು ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಅಂತಂದರೆ 13ನೇ ಶತಮಾನದ ಆದಿಯಲ್ಲಿ ಅಂದರೆ 1200 ಆಸ್ಪಾಸ್ನಲ್ಲಿ ಖಿಲ್ಜಿ, ನಿಮಗೆ ಗೊತ್ತಿದೆ, ಖಿಲ್ಜಿ ಮನೆತನ ಶುರುವಾಯಿತು. ದೆಹಲಿ ಮೂಲಕ, ದೆಹಲಿಯನ್ನು ಕ್ಯಾಪಿಟಲ್ ಮಾಡಿಕೊಂಡು ಆಳೋಕ್ಕೆ ಶುರು ಮಾಡಿದ್ರು. ಖಿಲ್ಜಿ ನಂತರ ತುಘಲಕ್ ಬಂದ. ತುಘಲಕ್ನ ಸಾಮ್ರಾಜ್ಯದಲ್ಲಿ ಒಬ್ಬ ಸೇನೆಯ ವ್ಯಕ್ತಿತ್ವ ಆಗಿದ್ದಂತಹವನು ಹಸನ್ ಗಂಗು ಬಹಮನಿ ಆಗಿದ್ದಂಥವನು. ಯಾವಾಗ ತುಘಲಕ್ ದೆಹಲಿಯಿಂದ ದೌಲತಾಬಾದ್ಗೆ ತನ್ನ ಸಾಮ್ರಾಜ್ಯವನ್ನು ವರ್ಗಾಯಿಸ್ತಾನೆ, ದೌಲತಾಬಾದ್ ಅಂದರೆ ಇವತ್ತಿನ ದೇವಗಿರಿ, ಆ ದೇವಗಿರಿಯಲ್ಲಿದೆ, ಇವತ್ತಿನ ಮಹಾರಾಷ್ಟ್ರದ ಔರಂಗಾಬಾದ್ನಲ್ಲಿದೆ. ಅಲ್ಲಿಗೆ ಅಂದರೆ ಉತ್ತರದ ಭಾರತದಿಂದ ದಕ್ಷಿಣ ಭಾರತಕ್ಕೆ ತುಘಲಕ್ ಹೇಗೆ ಸಾಮ್ರಾಜ್ಯವನ್ನು ವರ್ಗಾಯಿಸಿದ್ನಲ್ಲ, ಆಗ ಬಂದಂಥವನೇ ಈ ಬಹಮನಿ, ಅಲ್ಲಿಂದ ಇಲ್ಲಿಗೆ ಆಡಳಿತಾಧಿಕಾರಿಯಾಗಿ ಬಂದಂಥವನು. ಆದರೆ ತುಘಲಕ್ನಿಗೆ ಜನರು ದಂಗೆ ಹೇಳ್ತಾರೆ. ತುಘಲಕ್ ಅತಿ ಹೆಚ್ಚು ತೆರಿಗೆ ವಿಧಿಸ್ತಿದ್ದ ಕಾರಣಕ್ಕೆ ಜನರ ಕೋಪಕ್ಕೆ ಗುರಿಯಾಗ್ತಾನೆ. ಆತ ಮತ್ತು ವಾಪಸ್ ದೆಹಲಿಗೆ ಹೋದಾಗ ಆತನ ವಿರುದ್ಧ ಬಂಡೆದ್ದು ಆತನ ಕಂಟ್ರೋಲ್ನಲ್ಲಿದ್ದಂತಹ ಆಂಧ್ರ ಪ್ರದೇಶದ ಕೆಲವು ಭಾಗ, ಇವತ್ತಿನ ಕಲಬುರಗಿ, ಬೀದರು, ದೇವಗಿರಿ ಅಂದರೆ ದೌಲತಾಬಾದು, ಈ ಪ್ರದೇಶಗಳನ್ನೆಲ್ಲ ವಶಪಡಿಸ್ಕೊಂಡು ತಾನು ಆಳೋಕ್ಕೆ ಶುರು ಮಾಡಿದವನೇ ಹಸನ್ ಗಂಗು ಬಹಮನಿ ಸುಲ್ತಾನರ ಸ್ಥಾಪಕ, ಸಾಮ್ರಾಜ್ಯದ ಸ್ಥಾಪಕ ಹಸನ್ ಗಂಗು ಬಹಮನಿ. ಆತನ ಮೂಲ ಹೆಸರು ಜಾಫರ್ ಖಾನ್ ಅಂತ ಹೇಳಿ. ಜಾಫರ್ ಖಾನ್ ಆತನಿಗೆ ಗಂಗು ಅಂತನ್ನುವ ಈ ಒಂದು ಹಿಂದೂ ಥರದ ಅಥವಾ ಈ ಹಿಂದೂ ಹೆಸರು ಹೇಗೆ ಬಂತು ಅನ್ನೋಕ್ಕೊಂದು ಕಥೆ ಇದೆ. ಆತ ಮೂಲ ದೆಹಲಿಯಲ್ಲಿದ್ದಾಗ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಮಾಡ್ತಿದ್ದಾಗ ಆತ ಏನೋ ನೆಲ ತೋಡಬೇಕಾದ್ರೆ ಆತನಿಗೊಂದು ಏನೋ ನಿಧಿ ಸಿಕ್ಕಾಗ ಅದನ್ನು ತೊಗೊಂಡೋಗಿ ತುಂಬ ನಿಯತ್ತಾಗಿ ಆ ಮನೆಯವರು ಕೊಟ್ಟಾಗ ಆ ಮನೆಯ ಬ್ರಾಹ್ಮಣನ ಹೆಸರು ಗಂಗು ಅಂತ. ಅವರು ನೀನು ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ ಈ ಸಮಾಜದಲ್ಲಿ ಒಂದಲ್ಲ ಒಂದಿನ ಅಂತ ಹೇಳಿದ್ರಂತೆ. ಈತ ಜಾಫರ್ ಖಾನ್ ಯಾವಾಗ ತುಘಲಕ್ನಿಂದ ಈ ಪ್ರದೇಶಗಳನ್ನು ಅಂದರೆ ಇವತ್ತಿನ ಡೆಕ್ಕನ್ ಸುಲ್ತಾನರ ಪ್ರದೇಶಗಳನ್ನು ವಶಪಡಿಸ್ಕೊಂಡಾಗ ಆತ ತನ್ನ ಹೆಸರನ್ನ ಮರುನಾಮಕರಣ ಮಾಡ್ಕೋತಾನೆ, ಹಸನ್ ಗಂಗು ಬಹಮನಿ ಅಂತ. ಗಂಗು ಅಂತ ಅನ್ನೋದು ತನಗೆ ಆಶೀರ್ವಾದ ಮಾಡಿದಂತಹ ಅವ್ರ ನೆನಪಿಗೆ ಇಟ್ಕೊಂಡ ಅಂತ ಅನ್ನೋದು ಒಂದು ವಿಷಯ ಇದೆ. ಸೊ ಇದು ಹಸನ್ ಗಂಗು ಬಹಮನಿಯ ಕತೆ. 1347ರಲ್ಲಿ ಶುರುವಾಗಿದ್ದು ಬಹಮನಿ ಸಾಮ್ರಾಜ್ಯ. ಮುಂದೆ 1400ರ ಕೊನೆಯ ಹೊತ್ತಿಗೆ ಅಂದರೆ 15ನೇ ಶತಮಾನದ ಆದಿ ಭಾಗದಲ್ಲಿ ಈ ಅಖಂಡವಾದಂಥ ಬಹಮನಿ ಸಾಮ್ರಾಜ್ಯ ಒಡೆದೋಗುತ್ತೆ. ಆ ಸಾಮ್ರಾಜ್ಯ ಅಖಂಡವಾಗಿದ್ದು ಒಡೆದು 5 ಭಾಗ ಆಗುತ್ತೆ. ಬಿಜಾಪುರ ಆದಿಲ್ ಶಾಹಿಗಳು, ಅಹಮದ್ ನಗರದ ನಿಜಾಮ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಬೇರಾರ್ನ ಸುಲ್ತಾನರು, ಹೀಗೆ 5 ಭಾಗಗಳಾಗಿ ಅದು ನಂತರ 5 ಭಾಗಗಳಾಗಿ ಅವ್ರ ಮಧ್ಯೆ ಒಡಕುಗಳು, ದಾಯಾದಿ ಕಲಹ, ಭೂಮಿಗಾಗಿ ಹೊಡೆದಾಟ, ಸಾಮ್ರಾಜ್ಯಕ್ಕಾಗಿ ಹೊಡೆದಾಟ ನಡೀತಾನೆ ಇತ್ತು. ಅವರೆಲ್ಲರೂ ಒಟ್ಟುಗೂಡಿ ಎದ್ದು ಬಂದು ಯುದ್ಧ ಮಾಡಿ ಸೋಲಿಸಿದ್ದೆ ವಿಜಯನಗರ ಸಾಮ್ರಾಜ್ಯವನ್ನು. ಇದು ಬಹಮನಿಗಳ ಕಥೆ, ಅವರ ಇತಿಹಾಸ. ಇದು ನಾನು ಆದಷ್ಟು ಅಧಿಕೃತವಾಗಿ ನಿಮ್ಮ ಮಾಹಿತಿಗೆ ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ತಪ್ಪಿದರೆ ಕ್ಷಮೆ ಕೂಡ ಕೊಡ್ತೇನೆ. ಡಾಕ್ಟರ್ ಎಂ ಕಲಬುರ್ಗಿ ಅವರು ಯಾವಾಗಲೂ ಹೇಳ್ತಾಯಿದ್ರು, ಇತಿಹಾಸ ಮಂಡಿಸುವನು ಅಥವಾ ಸಂಶೋಧಕ ತಪ್ಪು ಹೇಳಿರಬಹುದು, ಆದರೆ ಸುಳ್ಳು ಹೇಳಿರಲಾರ ಅಂತ. ಸೊ ಹಾಗಾಗಿ ನಾನಂತೂ ಸುಳ್ಳು ಯಾವುದು ಹೇಳೋಕ್ಕೆ ಪ್ರಯತ್ನ ಪಟ್ಟಿಲ್ಲ. ತಪ್ಪಾಗಿದ್ದರೆ ಕ್ಷಮೆ ಕೊಡೋಕ್ಕೆ ಕೊಡ್ತೇನೆ. ನೋಡಿ, ಅಳಿಯ ರಾಮರಾಯರು ಇಲ್ಲಿ ಮಲಗಿದ್ದಾರೆ. 1565 ಜನವರಿ 23 ಅಥವಾ 26 ಆ ದಿನ ನಡೆದ ಕೊನೆಯ ಯುದ್ಧದಲ್ಲಿ ತಮ್ಮ ತಲೆಯನ್ನು ಕಳ್ಕೊಂಡು ಮಲಗಿರುವ ಅಳಿಯ ರಾಮರಾಯರ ಸಮಾಧಿಗೆ
ನಮಸ್ಕಾರ ಮಾಡ್ತಾ, ಇತಿಹಾಸದಿಂದ ಪಾಠ ಕಲಿಬೇಕು, ಇತಿಹಾಸದಿಂದ ಕಲಿಬೇಕಾದ ಪಾಠ 1000 ಇದೆ, ಯಾಕಂದರೆ ಅದು ಮುಂದಿನ ಬದುಕಿಗೆ ದಾರಿ ದೀಪ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಇತಿಹಾಸ ಓದೋಣ, ಕನ್ನಡಿಗರ ಇತಿಹಾಸ ತಿಳ್ಕೊಳ್ಳೋಣ, ಇಡೀ ಸಮಗ್ರ ಇತಿಹಾಸ ಅಧ್ಯಯನ ಮಾಡೋಣ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.